ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ. ಕಾಂಗ್ರೆಸ್ ಮುಖಂಡ ರಾಜುಗೌಡ ನೇತೃತ್ವದಲ್ಲಿ ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ತೆರಳಿದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಹೆಚ್ಚಳ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪ್ರತಿಭಟನೆಗೆ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ, ಕೆಪಿಸಿಸಿ ಸಂಯೋಜಕ ರಾಜುಗೌಡ ನೇತೃತ್ವದಲ್ಲಿ ತಾಲೂಕಿನಾದ್ಯಂತ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ತೆರಳಿದರು. ಪ್ರತಿಭಟನೆಗೆ ಹೊರಡುವ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ INTUC ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಮಾತನಾಡಿ, ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಜನ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದ್ದು, ಇಂಧನ ಹಾಗೂ ಗ್ಯಾಸ್ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನತೆ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದ ಅವರು, ಬಿಜೆಪಿ ಸರ್ಕಾರ ದೇಶದ ಜನರ ವಿರುದ್ಧ ನೀತಿಗಳನ್ನು ಅನುಸರಿಸುತ್ತಿದ್ದು, ಅದರ ಪರಿಣಾಮವಾಗಿ ಇಂಧನ ಬೆಲೆಗಳು ಹೆಚ್ಚಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ. ಇದನ್ನು ಖಂಡಿಸಿ ನಾವು ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ಪ್ರತಿಭಟನೆಗೆ ತೆರಳುತ್ತಿದ್ದೇವೆ. ಈ ಪ್ರತಿಭಟನೆಗೆ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ನಾಯಕ ರಾಜುಗೌಡ ಅವರ ನೇತೃತ್ವದಲ್ಲಿ ನಾವು ಇಡೀ ತಾಲೂಕು ವ್ಯಾಪ್ತಿಯಲ್ಲಿ 20 ಬಸ್ಗಳಲ್ಲಿ ಕಾರ್ಯಕರ್ತರು ತೆರಳಿ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಿದ್ದೇವೆ. ಈ ಪೈಕಿ 4 ಬಸ್ಗಳು ನಗರ ಪ್ರದೇಶದಿಂದ ಮತ್ತು 16 ಬಸ್ಗಳು ಗ್ರಾಮಾಂತರ ಪ್ರದೇಶದಿಂದ ಬೆಂಗಳೂರಿಗೆ ಹೊರಟಿದ್ದೇವೆ. ಇದು ಕೇವಲ ಶಿಡ್ಲಘಟ್ಟವಷ್ಟೇ ಅಲ್ಲ, ಇಡೀ ರಾಜ್ಯ ಹಾಗೂ ದೇಶದ ಜನತೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ನೀಡುವ ಹೋರಾಟವಾಗಿದೆ ಎಂದು ಮುನೀಂದ್ರರವರು ಹೇಳಿದರು. ಸ್ನೇಹಿತರೆ, ಈ ದಿನ ನಾವು ಬೆಂಗಳೂರಿಗೆ ಕೇಂದ್ರ ಸರ್ಕಾರದ ಬಿಜೆಪಿಯ ಏನೊಂದು ಜನವಿರೋಧಿ ನೀತಿ ಅನುಸರಿಸುತ್ತಿದೆ. ಗ್ಯಾಸ್ ಬೆಲೆ ಏರಿಕೆ ಮಾಡಿ ಇವತ್ತು ಇಡೀ ಜನಸಾಮಾನ್ಯರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ತೊಂದರೆ ಕೊಡೋಕ್ಕೆ ಹೊರಟಿದೆ ಬಿಜೆಪಿ ಸರ್ಕಾರ. ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡೋಕ್ಕೆ ಇವತ್ತು ಶಿಡ್ಲಘಟ್ಟದಿಂದ ನಮ್ಮ ಈ ಕ್ಷೇತ್ರದ ರಾಜುಗೌಡವರ ಅಣ್ಣವರ ನೇತೃತ್ವದಲ್ಲಿ ಇವತ್ತು ಇಡೀ ತಾಲೂಕಿನಾದ್ಯಂತ 20 ಬಸ್ಗಳು ಇವತ್ತು ಇಲ್ಲಿಂದ ಹೊರಡ್ತಾ ಇದೆ. ನಗರದಲ್ಲಿ 14 ಬಸ್ಸು ಮತ್ತು ಗ್ರಾಮಾಂತರ ಮತ್ತು ಪಂಚಾಯತಿ ಮಟ್ಟದಲ್ಲಿ 16 ಬಸ್ಸು, ಟೋಟಲ್ 20 ಬಸ್ಸು ಇವತ್ತು ಈ ನಮ್ಮ ಶಿಡ್ಲಘಟ್ಟದಿಂದ ಹೋಗ್ತಾ ಇದೆ. ಈಗ ಹೋಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ರಾಜುಗೌಡರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಬೆಲೆ ಏರಿಕೆ ಮಾಡಿದಂತ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ರೇಟ್ಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಪೆಟ್ರೋಲ್ ದರ ಬಿಜೆಪಿ ಏರಿಕೆ ಮಾಡಿರೋದಕ್ಕೋಸ್ಕರ ಎಲ್ಲ ಸ್ಟ್ರೈಕ್ ಮಾಡಬೇಕಂತ ನಾವೆಲ್ಲ ಹೆಣ್ಮಕ್ಳು ನಮ್ಮ ರಾಜುಗೌಡರಿಂದ ಕಾಂಗ್ರೆಸ್ ಸರ್ಕಾರ ಎಲ್ಲ ಮುಂದಕ್ಕೆ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಇವತ್ತು ಸ್ಟ್ರೈಕ್ ಮಾಡೋದಕ್ಕೆ ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ದೀವಿ. ಸ್ಟ್ರೈಕ್ ಮಾಡಲೇ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜುಗೌಡ ಸಾಹೇಬ್ರ ಕಡೆಯಿಂದ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಶಿಡ್ಲಘಟ್ಟದಿಂದ ಮುಂದಾಗಿಸಿದ್ದಾರೆ. ಅವರು ನಮ್ಗೆಲ್ಲ 2,000 ಕೊಟ್ಟವ್ರೆ, ನಮ್ಗೆ ಕಣ್ಣು ಕಾಣಿಸಲ್ಲ, ಇವಾಗ ಪಿಂಚಣಿ ಬರ್ತಾ ಇಲ್ಲ, ಬಂದು ಮಾಡ್ಸವ್ರೆ. ನಮ್ಮ ಸಿದ್ದರಾಮಯ್ಯ ಒಳ್ಳೆಯವನು, ಅವರೇ ಬರಬೇಕು. ನಮ್ಮ ಡಿ.ಕೆ. ಶಿವಕುಮಾರ್ ಬರಬೇಕು. ನಮ್ಮಂತ ಬಡವರಿಗೆ ನಮ್ಗೆ ಮನೆ ಇಲ್ಲ, ಮಠ ಇಲ್ಲ. ನಾವು ಜೀವನ ಮಾಡೋದ, ಬಾಡಿಗೆ ಕಟ್ಟೋದ, ಫೀಸ್ ಕಟ್ಟೋದು ಏನು ಸರ್ ಮಾಡ್ತಾವ? ಬಡವರಿಗೆ ನಮಗೆ ಮನೆ ಇಲ್ಲ, ಮಠ ಇಲ್ಲ. ಇಷ್ಟು ದಿನ ಸರ್ಕಾರ ಬಂದಿದ್ದೆ, ಇಷ್ಟು ಗಂಟೆ ಯಾರು ಒಂದು ಗುಡಿಸ್ಕೊಟ್ಟಿಲ್ಲ. ನಮ್ಮಂತ ಬಡವರಿಗೆ, ನಮ್ಮಂತ ಅಗಲಿಗಳಿಗೆ ನಮ್ಮ ಸಿದ್ದರಾಮಯ್ಯ ಬರಬೇಕು. ಇವಾಗ ತಿಂತ ಇರೋದು ನಮ್ಮ ಸಿದ್ದರಾಮಯ್ಯನೇ. ನಾವು 2,000 ತಿಂತ ಇರೋದು. ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯ. ಗ್ಯಾಸ್ ಬೆಲೆ ಏರಿಕೆ ಮಾಡೋ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ಯಾಸ್ ಬೆಲೆ ಏರಿಕೆ ಮಾಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜುಗೌಡರ ನೇತೃತ್ವದಲ್ಲಿ ಬೆಲೆ ಏರಿಕೆ, ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಖಂಡಿಸಿ ಗ್ಯಾಸ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಲು ನಮ್ಮ ಶಿಡ್ಲಘಟ್ಟ ನಗರದಿಂದ ರಾಜುಗೌಡರ ನೇತೃತ್ವದಲ್ಲಿ ಬಸ್ಸಲ್ಲಿ ಹೊರಟಿದೆ. ಎಲ್ಲ ಹೋಗಿ ನಮ್ಮ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಗ್ಯಾಸ್ ಬೆಲೆ ಏರಿಕೆ ಹಾಗೂ ಡೀಸೆಲ್, ಪೆಟ್ರೋಲ್ ಪ್ರತಿಯೊಂದರ ಮೇಲೇನು ಬೆಲೆ ಏರಿಸ್ಬಿಟ್ಟಿದ್ರೆ, ಒಂದು ಟ್ಯಾಬ್ಲೆಟ್ಸ್ ಮೇಲೆ ಕೂಡ GST ಅಂತ ಮಾಡಿದ್ದಾರೆ. ಇದನ್ನು ಖಂಡಿಸಬೇಕು ಅಂತ ನಮ್ಮ ಡಿ.ಕೆ. ಸಾಹೇಬರು ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ. ಇದರಿಂದ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ರಾಜುಗೌಡರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡು ಇಲ್ಲಿಂದ ಫ್ರೀಡಂ ಪಾರ್ಕ್ಗೆ
ಪ್ರತಿಭಟನೆ ಮಾಡಲು ನಾವೆಲ್ಲ ಹೊರಡ್ತಾ ಇದ್ದೀವಿ. ಏನು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನಾ ಕಾರ್ಯಕ್ರಮ ಇಟ್ಕೊಂಡವರೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಗ್ಯಾಸು ಮತ್ತು ಪೆಟ್ರೋಲ್ ದರಗಳ ಏರಿಕೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ನಮ್ಮ ನಾಯಕರಾದ ರಾಜುಗೌಡರು ತಾಲೂಕಾದ್ಯಂತ ಸುಮಾರು 25ರಿಂದ 30 ಬಸ್ ಕಳಿಸ್ಕೊಟ್ಟಿದ್ದಾರೆ. ಒಂದು 50-55 ಕಾರ್ ಹೋಗಿದೆ. ಆಮೇಲೆ ಒಂದು 5ರಿಂದ 1000 ಜನ ಹೋಗ್ತಾ ಇದ್ದೀವಿ. ಈ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಿಕೇಶ್ ಕುಮಾರ್ ಅವರ ಆದೇಶದ ಮೇರೆಗೆ ನಮ್ಮ ನಾಯಕರಾದ ರಾಜುಗೌಡರು ಇದನ್ನು ಹಮ್ಮಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು 5 ಇಟ್ಕೊಂಡು ಹೋಗಪ್ಪ ಸಾಕು. ಬೇಕೇ ಬೇಕು, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ.